दीपोद समस्त देवनितां लोकैकदीपाङ्कुरा लक्ष्मी मोक्ष लक्ष्मी जय लक्ष्मी सरस्वती लक्ष्मी वरलक्ष्मी श्यामसन्ना महधर्मदा शोभाचरुद्रेन्द्राञ्जलैर्वहन्ते कमलासनस्ता बालाकमौलि आयुष्मन्दं करोतमाधनं आयोधनं सौर्योधनं वसुरमिन्द्र बृहस्पते वरुणं धनमश्रुते ನಮಸ್ಕಾರ ಮಾಧ್ಯಮದವರಿಗೂ ನನ್ನ ಸ್ನೇಹಿತರಿಗೂ ನನ್ನ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಸ್ಕೆಟ್ ಶ್ರೀ ಮೂಕಾಂಬಿಕಾ ಪ್ರೆಸ್ ಮೀಟಿಗೆ ಕರೆದಿದ್ದಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಿ. ನಿಜವೂ ಖುಷಿ ಆಗ್ತಾ ಇದೆ ನನಗೆ. 2020ರಲ್ಲಿ ಈ ಮಟ್ಟದ ನೋಡಿದ್ದೆ ಪ್ರೆಸ್ ಮೀಟ್ ಮಾಡಿದಾಗ, ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಪ್ರೆಸ್ ಮೀಟ್ ಮಾಡಿದಾಗ ಈ ಲೆವೆಲ್ ಬಂದಿದ್ದ ಜನ ನೋಡಿದ್ದೆ. ಇವತ್ತು ಖುಷಿ ಆಗ್ತಾ ಇದೆ ನಿಜವೂ. ವಿಶೇಷ ಏನಪ್ಪ ಅಂದರೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೀವಿ. ವೆಬ್ಸೈಟ್ ಇಡೀ ಇಂಡಸ್ಟ್ರಿಯಲ್ಲಿ ಅಂದರೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಈ ಥರ ವೆಬ್ಸೈಟ್ ಯಾರು ಮಾಡಿರಲ್ಲ. ಆ ಥರದ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಪ್ರತಿ ಸ್ಟೇಟಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡೋಣ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಎಲ್ಲ ಸ್ಟೇಟಲ್ಲೂ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ, ನಮ್ಮದೇ ಒಂದು ಕಂಪನಿ, ಸ್ನೇಹಿತರು ಸೇರ್ಕೊಂಡು ಮಾಡೋಂಥ ಒಂದು ಕಂಪನಿ ಲಾಂಚ್ ಮಾಡ್ತಾ ಇದ್ದೀವಿ. ಇದೇ ವಿಶೇಷ ಏನಪ್ಪ ಅಂದರೆ ರೈತರಿಂದ ನೇರ ಗ್ರಾಹಕರಿಗೆ. ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು, ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿಗೆ ಕೊಡೋಣ, ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ಮಾಡೋದು ಫಸ್ಟ್ ಅಂತ ಹೇಳಿದ್ರು. ರೇಷನ್ ಕಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಟೆಕ್ನಿಷಿಯನ್ ಎಲ್ಲ ಯಾರು ಇರ್ತಾರೆ ಎಲ್ಲ ವಿಭಾಗಗಳಿಗೆ ಒಂದು ಲೋ ಪ್ರೈಸಲ್ಲಿ ರೇಷನ್ ಕಿಟ್ ಕೊಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಫೆಸ್ಟಿವಲ್ ಕೂಡ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಬಂದ್ಬಿಟ್ಟು ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ಇಡೀ ಚಿತ್ರರಂಗ ಇದೆ. ಆಲ್ ಓವರ್ ಇಂಡಿಯಾ ಬ್ಯಾನರ್ ರಿಜಿಸ್ಟರ್ ಮಾಡ್ಬೋದು, ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ. ಮೆಂಬರ್ಶಿಪ್ ಮಾಡ್ಕೋಬಹುದು, ಆಲ್ ಓವರ್ ಇಂಡಿಯಾ ಒಂದೇ ಮೆಂಬರ್ಶಿಪ್. ಆರ್ಟಿಸ್ಟ್ ಆಗಿರ್ಬೋದು, 24 ವಿಂಗ್, ಯಾವ ವಿಂಗ್ ಆದ್ರೂ ಮೆಂಬರ್ಶಿಪ್ ಮಾಡ್ಕೊಂಡು ಒಂದೇ ವಿಂಗ್. ಮತ್ತೆ OTT ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ ಕೂಡ ಇದೆ ನಾವು, ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಅದರ್ಸ್ ಕಂಪ್ನಿಗಳೆಲ್ಲ. ನಾವು ನೀವೇ ಡೈರೆಕ್ಟ್ ಆಗಿ ಆ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಯಾವ ಮೀಡಿಯೇಟರ್ ಇರಲ್ಲ ಇಲ್ಲಿ. ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು. ಸೆನ್ಸರ್ ಕೂಡ ಈಗ ಸುಮಾರು ಬ್ರೋಕರ್ ಅವಳಿ ಜಾಸ್ತಿ ಆಗಿದೆ. 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ, 5 ಲಕ್ಷ ಕೊಡಿ ಅಂತ. ಅದನ್ನು ಕೂಡ ನಾವು ಕಡಿಮೆ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ. ಸರ್ ತುಂಬಾ ಕಮ್ಮಿ ಇದೆ ಸರ್. ಬ್ಯಾನರ್ ರಿಜಿಸ್ಟರ್ ಒಂದು 7,500 ರೂಪಾಯಿ ಇರುತ್ತೆ. ಕಲಾವಿದರ ತೆಗೆದ ಇವರಿಗೆಲ್ಲ 3,500 ರೂಪಾಯಿ ಇರುತ್ತೆ ಸರ್. ಫರ್ ಇಯರ್ ಸರ್. ಏನಾದ್ರು ಸಿನಿಮಾ ಅರ್ಧ ನಿಂತು ಹೋಗಿದೆ, ಏನಾದ್ರು ಫೈನಾನ್ಸ್ ಹುಡುಕ್ಬೇಕಂದ್ರೆ ಬ್ಯಾಂಕ್ ಮುಖಾಂತರ ನಾವು ಟೈಪ್ ಆಗಿದ್ವಿ. ಅವರ ಲೀಗಲ್ ಆಗಿತ್ತಂದ್ರೆ ಸಿನಿಮಾನ ಮರ್ಜಿ ಮಾಡ್ಕೊಂಡು ಫೈನಾನ್ಸ್ ಮಾಡ್ತಾರೆ. ಇದು ಫಸ್ಟ್ ಕಾನ್ಸೆಪ್ಟ್. ಇದು HDFC ಬ್ಯಾಂಕ್, ಈಕೋಟೆಕ್ಸ್ ಬ್ಯಾಂಕ್, 4 ಬ್ಯಾಂಕ್ ಮುಂದೆ ಬಂದಿದೆ. ಇಲ್ಲ ಅದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಒಂದು ಅಸೋಸಿಯೇಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗ ಮುಂಚೆ ಯಾರು ಕೊಟ್ಟಿರ್ಲಿಲ್ಲ ಅದು. ಈಗ ಚೇಂಬರ್ ಅವರು ಯಾರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ನಾವು ಮುಂದೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಆ ಸಿನಿಮಾನ ರೈಟ್ಸ್ ಮಾಡ್ಬಿಟ್ಟು ನಿಮಗೆ ಸಾಲ ತೀರ್ತೀವಿ, ನಾವು ಗ್ಯಾರಂಟಿ ಇರ್ತೀವಿ. ನಿರ್ಮಾಪಕನ ಉಳಿಸಿ ಅಂತ ನಾವು ಕೇಳ್ಕೊಂಡಿದ್ವಿ. ರಾಜ್ಯದಲ್ಲಿ ಎಲ್ಲ ಕಡೆ ಮಾರ್ಗ ಇರ್ತಾರೆ. ನೀವು ಆದಾಯ ಕೊಟ್ಟಿರೋದ್ರಿಂದ ನಿಮ್ಮ ಸಮಸ್ಯೆ ಓದಿದ್ರಿಂದ ಒಂದೊಂದು ಬೆಂಗಳೂರಲ್ಲಿ ಬೇರೆ ರಾಜ್ಯದಲ್ಲಿ ಮಾಡುವಂತ ಇಟ್ಕೊಂಡಿದ್ದಾರೆ. ಎಂಟರ್ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ನಮ್ಮ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬ್ರಾಂಚಸ್ ಇದೆ ಸರ್. ನಾವು ಅವ್ರ ಜೊತೆ ಕೂಡ ಟೈಪ್ ಆಗಿದ್ದೀವಿ. ಬರೀ ರಾಜ್ಯ ಬರೀ ಕರ್ನಾಟಕ ಅಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ ಎಲ್ಲ ಕಡೆನೂ ಇದೆ. ಎಲ್ಲ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಇದೆ. ಡಿಸ್ಟ್ರಿಕ್ಟ್ ಎಲ್ಲ ಕಡೆ ಡೆಲಿವರಿ ಕೂಡ ಕೊಡ್ತೀವಿ. ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡ್ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ನಾವು ಕವರ್ ಮಾಡಿದ್ದೀವಿ. ಸೊ ದಿಲೀಪ್ ಅವರು ನಮಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡೆಲ್ನ ಜೊತೆ ಸೇರಿ ನಾವಿಬ್ಬರು ಹೆಂಗೆ ಡೆಲಿವರಿ ಕೊಡಬೇಕು, ಎಲ್ಲ ಜನಗಳಿಗೂ ಡಿಸ್ಟ್ರಿಕ್ಟ್ ವೈಸ್ ಹೆಂಗೆ ಕೊಡಬೇಕು ಅನ್ನೋದು ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ. ನಾವು ಅವ್ರ ಜೊತೆ ಸಹಯೋಗಿ ಮಾಡಿ ನಮ್ಮ ಬ್ರಾಂಚಸ್ನ ಅವ್ರ ಜೊತೆ ಟೈಅಪ್ ಆಗಿ ಕೊಲಾಬ್ರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ.
ಸರ್ ಇನ್ನೊಂದು ಸದಸ್ಯತ್ವ ಹೇಳಿದ್ರಲ್ಲ, ಇದೇ ಕಲಾವಿದರಿಗೆ ಜಾಸ್ತಿ ಮನೆ ಫೀ ಕಮ್ಮಿ ಆಗಿರೋದು ಅಂತ, ಅದು ರಿಯಾಯಿತಿ ದರದಲ್ಲಿ ಸದಸ್ಯತ್ವ ಕೊಡ್ತಿಲ್ಲ ಅಂತಲ್ಲ. ಅದು ಮುಂದಿನ ದಿನಗಳಲ್ಲಿ ನೋಡಿ ನಮಗೆ ಯಾವ ತರ ಬರುತ್ತೆ ಅಂತ ನೋಡಿ ದಿಲೀಪ್ ಅವ್ರ ಜೊತೆ ಆ ಹೋಲ್ಸೇಲ್ ಬ್ಯಾಸ್ಕೆಟ್ ಜೊತೆ ಯಾವ ತರ ಮಾರ್ಜಿನ್ಸ್ ಬರುತ್ತೆ ಅಂತ ನೋಡಿ ನಮ್ಮ ಮುಂದೆ ನೋಡೋಣ ಅಂತ ಇದೆ ಸರ್. ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಪೂನಾ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಜೊತೆ ನಾವು ಟೈಪ್ ಆಗಿದ್ದೀವಿ. ಓಕೆನಾ? ಸೆಂಚುರಿ ಫಿಲಿಂ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ, ಪೂನಾ ಯೂನಿವರ್ಸಿಟಿ, ಮುಂಬೈ, ಅದರ್ಸ್ ರಾಜ್ಯಗಳೆಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇತ್ತೀಚಿನ ಕೋವಿಡ್ ನಂತರದಲ್ಲಿ ನಾವು ಕಲ್ತಿದ್ದು ಎರಡು. ಮೊದಲು ಹಸುವನ್ನ ನೆಗೆಸ್ಕೋಬೇಕು, ಅದಕ್ಕೋಸ್ಕರ ಒಂದು ಸಂಸ್ಥೆ ಮುಂದೆ ಬಂದು ಕಡಿಮೆ ದರದಲ್ಲಿ ಆರೋಗ್ಯಕರವಾದ ಆಹಾರ ಕೊಡೋಣ ಅಂದ್ರು. ಅದು ಹೋಲ್ಸೇಲ್ ಕಿಟ್ ಆಗಿ ಬ್ಯಾಸ್ಕೆಟ್ ಕಡಿಮೆ ದರದಲ್ಲಿ ಎಲ್ಲಾ ತರ ಆರೋಗ್ಯದ ಪೌಷ್ಟಿಕಾಂಶಗಳ, ಅಂದ್ರೆ ನಾವು ಹೋಗಿ ಹುಡುಕಿ ಎಲ್ಲಿ ತರಬೇಕು ಅದನ್ನ ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ. ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನ ಜನಕ್ಕೆ ತಲುಪಿಸೋಣ. ಅದು ಮಾಧ್ಯಮನೂ ಇರ್ಬೋದು, ನಮ್ಮ ಇಂಡಸ್ಟ್ರಿನೂ ಇರ್ಬೋದು, ಹೊರಗಿನವ್ರಿಗೂ ಆಗ್ಬೋದು, ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು. ಎರಡನೇದು ಜ್ಞಾನದಾಹ. ಹಸು ಆದ್ಮೇಲೆ ಒಂಚೂರು ಏನಾದ್ರು ಬುದ್ಧಿ ಓಡೋದಾದ್ರೆ ಎಲ್ಲ ಥರದಲ್ಲೂ ವಿದ್ಯೆಗೆ ಮುಂದಾಗೋಣ ಅಂದ್ರು. ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗೆ, ನಾನು ಮಾಡೋ ವೃತ್ತಿ ಮೊದಲು ಸೆಂಚುರಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಹುಶಃ 10 ವರ್ಷಗಳ ಹಿಂದೆ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ, 10 ವರ್ಷಗಳನ್ನ ಪೂರೈಸಿದ್ವಿ. ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಅಫಿಲಿಯೇಷನ್ ಕೊಟ್ಟಿದೆ. ಡಿಪ್ಲೊಮಾ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕ್ಲಾಸ್ಗಳು ಶುರುವಾಗಿದೆ. ಆಕ್ಟಿಂಗ್, ಡೈರೆಕ್ಷನ್, ರೇಟಿಂಗ್, ಸಿನಿಮಾಗ್ರಫಿ ಆ ಥರದ್ದೆಲ್ಲ. ಈಗ ಹಾನಗಲ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ಗಳಿಗೆ ಆಫರ್ ಮಾಡಿದ್ರು. ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗಬೇಕಾಗುತ್ತೆ. ಇಲ್ಲಿ 3 ವಿಭಾಗಗಳಿದೆ. ಒಂದು ಆಹಾರದಿದೆ, ಇನ್ನೊಂದು ಜ್ಞಾನದಾಹ ಅಂತಂದ್ರೆ ನಾವು ಎಜುಕೇಶನ್ ಸೆಂಟರ್ಸ್ನ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್, ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನ್ ಆದಾಗ ಅದು ಫುಡ್ಗೆ ಅಷ್ಟೇ ಆನ್ಲೈನ್ ಬುಕಿಂಗ್ಸ್ ಆಗಲ್ಲ, ನಮ್ಮ ಹಳ್ಳಿ ತಲುಪಿಸಿ, ಮನೆ ತಲುಪಿಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದರ ಮುಖಾಂತರ ಕೂಡ ಎಲ್ಲರನ್ನೂ ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ, ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಹಾಗಾಗಿ ಹಸುವು ನೀಗುತ್ತೆ, ಜ್ಞಾನದಾಹವಾಗುತ್ತೆ ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಅವ್ರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡಬೇಕು. ಉದ್ದೇಶಗಳು ಚೆನ್ನಾಗಿದೆ, ಆದರೆ ಬೆಳವಣಿಗೆ ಹಂತಕ್ಕೆ ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೇಕು ಅಂದಾಗ ಒಂದಷ್ಟು ಜನರ ಸಹಕಾರ, ಪ್ರೀತಿ ಎಲ್ಲ ಬೇಕಾಗುತ್ತೆ. ಅದರದ್ದು ರೂಪುರೇಷೆಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ. ನಮ್ಮ ಇನ್ನೊಂದು ಟೀಮು ಅವ್ರು ನಮ್ಮೆಲ್ಲರನ್ನು, ಅಂದ್ರೆ ಅವರು ಗುರುಕುಲ ಪದ್ಧತಿನ ಶುರು ಮಾಡೋಣ, ಬರೀ ಸಿನಿಮಾ ಅಷ್ಟೇ ಅಲ್ಲ, ಬೇರೆ ಬೇರೆ ಯೋಜನೆಗಳಿದೆ, ಅದನ್ನೆಲ್ಲ ಈ ತರಣ ಆರಂಭಿಕವಾಗಿ ನಾವೇನ್ ಮಾಡ್ತಿದೀವಿ ಅದನ್ನು ಮೊದಲು ಪರಿಚಯಿಸಿಕೊಂಡು ಹಂತವಾಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ರು. ಹಾಗಾಗಿ ನಾನು ಕೂಡ ಅವ್ರ ಜೊತೆಲಿ ಜಾಯಿನ್ ಆದೆ. ಇದರಲ್ಲಿ ಬಹಳಷ್ಟು ವಿಷಯಗಳು ಇಟ್ಕೊಂಡಿದ್ದಾರೆ. ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಬಗ್ಗೆ ಸಾಕಷ್ಟು ಅವ್ರು ಹೇಳ್ತಲೇ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳು ತುಂಬಾ ಸಕ್ರಿಯವಾಗಿದೆ, ಇಲ್ಲಿ ಇನ್ನೂ ಆಕ್ಟಿವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸಿ ಯೂನಿವರ್ಸಿಟಿಯ ಕೆಲಸಗಳು ಬರೀ ಸಿನಿಮಾದಷ್ಟೇ ರಿಜಿಸ್ಟ್ರೇಷನ್ ಅಷ್ಟೇ ಕೆಲಸ ಅಲ್ಲ, ಇಲ್ಲಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನ ಮಾರ್ಕೆಟ್ ಮಾಡ್ಕೊಡೋದು, OTT ಅಲ್ಲೆಲ್ಲ ಪವರ್ಫುಲ್ ಇರೋದ್ರಿಂದ ಅವ್ರನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಕಡಿಮೆ ದರದಲ್ಲಿ ಯಾರೋ ಏನೋ ಒಂದು ಸಿನಿಮಾ ಕೇಳಿರ್ತಾರೆ ಅಂದ್ರೆ ಆ OTT ಪ್ಲಾಟ್ಫಾರ್ಮ್ ಇಂದ ಒಂಚೂರು ದುಡ್ಡು ಬರುತ್ತಾ, ಹೇಗೆ ಅದನ್ನ ಅವರು ಹಾಕಿದ ದುಡ್ಡನ್ನು ವಾಪಸ್ ತಗೋಬಹುದು, ಅದನ್ನ ಹೇಗೆ ಮಾರ್ಕೆಟ್ ಮಾಡಬಹುದು, ಹಂಚಿಕೆ ಹೇಗಿರುತ್ತೆ. ಈಗಂತೂ ಸಿನಿಮಾಗಳು ಯಾರು ಸ್ಯಾಟಲೈಟ್ ತಗೊಳ್ತಾ ಇಲ್ಲ, ಹಾಗಾಗಿ OTT ಪ್ಲಾಟ್ಫಾರ್ಮ್ ಯಾರು ದುಡ್ಡು ಬರೋ ಹತ್ರ ಏನಾದ್ರು ವ್ಯವಸ್ಥೆ ಮಾಡ್ಬೋದಾ ಅಂತಂದ್ರೆ ನಾವು ಅನ್ಯರನ್ನ ಆಶ್ರಯಿಸಬೇಕಾಗುತ್ತೆ. ಆ ಕೆಲಸನ IFMA ಒಂಚೂರು ಪವರ್ಫುಲ್ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವರೆಲ್ಲ ಇಲ್ಲಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಅದು ಒಂದು ಉದ್ದೇಶ. ಜೊತೆಗೆ ಒಂದಷ್ಟು ಯೂನಿವರ್ಸಿಟಿಗಳ ಜೊತೆ ಟೈಅಪ್ ಆಗಿರೋದ್ರಿಂದ ಟೆಕ್ನಿಷಿಯನ್ಸ್ ನ ಓಪನ್ ಫೀಲ್ಡಿಗೆ ತರೋಣ ಅಂತ ಹೇಳಿ ಬರೀ ಆಕ್ಟಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಇಲ್ಲಿ ಒಂಚೂರು DI ಕೆಲಸಗಳಾಗ್ಲಿ ಅಥವಾ ಕಲರ್ಸ್ ಕರೆಕ್ಷನ್ಸ್ ಆಗಲಿ ಅಥವಾ ಅಟ್ಮಾಸ್ ಅಂತ ಸ್ಟುಡಿಯೋಗಳನ್ನಾಗ್ಲಿ ಕರ್ನಾಟಕಕ್ಕೆ ಯಾಕೆ ತರಬಾರ್ದು ಅನ್ನೋ ದೃಷ್ಟಿನಲ್ಲಿ ಕೆಲಸ ನಡೀತಾ ಇದೆ. ಹೀಗಾಗಿ ಇವತ್ತಿನ ಪ್ರೆಸ್ ಮೀಟ್ ಬಹಳ ಮುಖ್ಯ ಆಗುತ್ತೆ ಹೇಳಿದ್ದಾರೆ. ಅದೇ ತರ ಸುಮಾರು ಈ ಫೋಟೋಗ್ರಾಫರ್ ಅಸೋಸಿಯೇಷನ್ಗಳು ಇರ್ಬೋದು, ಬೇರೆ 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 ಸಂಘಗಳೆಲ್ಲ ಬಂದು ನಮ್ಮ ಜೊತೆ ಟೈಪ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಕ್ವಾಲಿಟಿ ವಿತ್ ಇದು ಕೂಡ ಇದರಿಂದ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ. B2B ಮತ್ತೆ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು B2C ಅನ್ನ ಸ್ಟಾರ್ಟ್ ಮಾಡಿದ್ವಿ. ಮೀನ್ಸ್ ಗ್ರಾಹಕರಿಗೆ ಏನು ರೈತನ ಹೇಗೆ ಬರುತ್ತೆ ಡೈರೆಕ್ಟ್ ಆಗಿ ಅವರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ B2C ಕಿಟ್ಸ್ ಅನ್ನ ಲಾಂಚಸ್ ಮಾಡಿದ್ವಿ. ಇದರೊಳಗೆ 2 ಕಿಟ್ಸ್ ಅಲ್ಲಿ ಲಾಂಚ್ ಆಗಿದೆ ಸರ್. ಈಗ 2 ಪ್ರೈಸಸ್ ಅಲ್ಲಿ ಒಂದು ಇದರಿಂದ ನಾವು ಅದು ಕೂಡ ಕೊಡ್ತಾ ಇದ್ದೀವಿ. ಇದು ಯಾವ ತರ ಅಂತಂದ್ರೆ ಇದ್ರಲ್ಲಿ 2 ಕಿಟ್ ಇದಾವೆ. ಒಂದು 4499 ಬರುತ್ತೆ, ಒಂದು 3299 ಬರುತ್ತೆ. ಅಂದ್ರೆ ಕೆಳಗೆ ಇರೋ ಜನಸಾಮಾನ್ಯರಿಂದ ಬ್ರ್ಯಾಂಡ್ ಅಲ್ಲೇ ಬರುತ್ತೆ ಸರ್. ಈಗ ಕೊಡ್ತಾ ಇರೋ ಕಿಟ್ಗಳಲ್ಲಿ ಎಲ್ಲ ಬ್ರ್ಯಾಂಡೆಡ್ ಸರ್, ಎಲ್ಲ ಮುಖಾಮುಖ ಬ್ರ್ಯಾಂಡ್. ನೆಕ್ಸ್ಟ್ ಇಂದ ವಿತ್ ಕವರಿಂಗ್ ಆಗಿ ಬರ್ತಾ ಇದೆ. ಈಗ ಒಂದು ಲೇಬಲ್ ಸಮೇತ ಬರುತ್ತೆ ಸರ್. ನಮ್ದು ಈ ಮಿಷನ್ಸ್ ಹಾಕಿದ್ದೀವಿ. ನಮ್ದು 10-15 ಡೇಸ್ ಅಲ್ಲಿ ನಮ್ದು ಓನ್ ಪ್ಯಾಕಿಂಗ್ ಆಗಿ ಬರುತ್ತೆ. ಈ ಕಡೆ ನೋಡಿ, ಹೇರಂಬನೆಗೆ ವಂದಿಸ್ತಾ
ಆರಂಭ ಮಾಡ್ತಾ ಪ್ರಾರಂಭದ ಈ ಮೂಕಾಂಬಿಕಾ ಅಂದ್ರೆ ಮೌನವಾಗಿ ಮನೆಗಳಿಗೆ ತಲುಪಿಸುವಂಥದ್ದು. ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ, ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇನ್ವಿಟೇಷನ್ನು ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸ್ತಕ್ಕಂತಹದ್ದು. ಚಾಲಕ ಮಾತ್ರ ಅಲ್ಲ, ಬಾಲಕ, ಮಾಲೀಕ, ಚಾಲಕ ಇದನ್ನು ವೃತ್ತಿಯಾಗಿ ಮಾಡ್ಕೊಳ್ತಾ ಕಾಯಕ ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು. ಇನ್ನು ಏನು ಈ ಒಂದು ಮೂಕಾಂಬಿಕಾ ಕಿಡ್ಸ್ ಅಂತ ಏನಿದೆಯೋ, ನೀವು ಒಮ್ಮೆ ಗಮನಿಸಿ, ಎಲ್ಲಾದರೂ ಮಾಲ್ಗಳಿಗೆ ನೀವು ಹೋದರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ಅಷ್ಟೇ ಯಾರಾದರೂ ತರ್ತೀವ, ಅಲ್ಲಿ ಹೋದ್ರೆ ಇನ್ನು ಅಕ್ಕಪಕ್ಕ ಒಂದಷ್ಟು ತಗೊಳ್ತೀವಿ. ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಳ್ಳದ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ. ಬಹುಶಃ ನೀವೇನು ಪಟ್ಟಿ ಒಂದು 10,000 ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು 2,000 3,000 ಎಕ್ಸ್ಟ್ರಾ ಆಗುತ್ತೆ. ನೀವು ಡಿಮಾರ್ಟ್ಗೆ ಹೋಗಿ ಅಥವಾ ಯಾವುದೇ ಮಾಲ್ಗೆ ಹೋದ್ರೂ ಕೂಡ. ಯಾಕಂದ್ರೆ ನಮ್ಗೆ ಮತ್ತು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ. ಆದರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹ ಒಂದು ಸೊಸೈಟಿಗೆ ಒಂದು ಮೆಸೇಜನ್ನು ಕೊಡೋದೇ ಆದರೆ ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲವೂ ಕೂಡ ಈ ಮೂಕಾಂಬಿಕಾ ಕಿಡ್ಸ್ ಅಂತ ಏನು ಇದೆಯೋ, ಈ ಒಂದು ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಏನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಜೀವ ಮತ್ತು ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ. ನಾವೆಷ್ಟೀಗ 3,000 ಅಥವಾ 7,000 ಎಷ್ಟೋ ಇಟ್ಟಿದ್ದಾರೆ, ಒಂದು 4 ಹಂತದಲ್ಲಿ ಮಾಡಿದ್ದಾರೆ. ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಇದೆ. ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ. ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ಕಿಡ್ಸ್ ನಮ್ಮ ಮನೆಗೆ ತಲುಪಿಸ್ತಾ ಇದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕಾ ಕಿಡ್ಸ್ ಬಗ್ಗೆ ತಿಳಿಸೋದೇ ಆದ್ರೆ ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ಹಾಗಾಗಿ ಇದು ಅನವಶ್ಯಕತೆ ಆಗ್ತಕ್ಕಂತಹದ್ದು. ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಆಗುತ್ತೆ ಅಂದ್ರೆ ಕಟ್. ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಕಿಟ್. ಅಲ್ಲಿಂದ ಆಚೆಗೆ ಈ ಒಂದು ಮೂಕಾಂಬಿಕಾ ಮತ್ತು ನಾವೆಲ್ಲರೂ ಕೂಡ ಹಿಟ್ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ತಾಯಿಯ ಆರೋಗ್ಯವನ್ನ, ಐಶ್ವರ್ಯವನ್ನ, ಸುಖ ಸಂಪತ್ತನ್ನ ಕೊಡ್ಲಿ ಅಂತ ಹಾರೈಸ್ತೀನಿ. ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸೇರಿ ಇದೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಿದೆ, ಎಲ್ಲ ಐಟಮ್ಸ್ ಒಳ್ಳೆ ಚೆನ್ನಾಗಿರೋ ಐಟಮ್ಸು ಇಲ್ಲಿ ಇದು ಮಾಡ್ತಿದ್ದಾರೆ, ವಿತರಣೆ ಮಾಡ್ತಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ನವರಿಗೆ, ಚಾಲಕರಿಗೆ, ಆ ಚಾಲಕರಲ್ಲೆಲ್ಲ ಬರುತ್ತೆ. ಸ್ವಾಮಿಯವರು ಹೇಳಿದ್ರಲ್ಲ, ಆಟೋ ಚಾಲಕರು ಇರ್ಬೋದು, ಕಾರ್ ಚಾಲಕರು ಇರ್ಬೋದು, ಮತ್ತು ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು, ಹೋಟೆಲ್ ಕಾರ್ಮಿಕರು ಇರ್ಬೋದು, ಗಾರ್ಮೆಂಟ್ನವ್ರು ಇರ್ಬೋದು. ಗಾರ್ಮೆಂಟ್ನವ್ರಿಗಂತೂ ತುಂಬ ಕಷ್ಟದಲ್ಲಿದ್ದಾರೆ ಅವರು. ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಆಮೇಲೆ ಇದೇ ಐಟಮ್ಸ್ ನೀವು ಹೊರಗಡೆಯಿಂದ ನೀವು ತಗೊಂಡ್ರೆ ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ದಿಲೀಪ್ ಅವರೇ? ಹೌದು, 1,700 ರೂಪಾಯಿ ಜಾಸ್ತಿ ಆಗುತ್ತೆ. 1,700 ರೂಪಾಯಿ ಜಾಸ್ತಿ ಆಗುತ್ತೆ. ಅದು ಇಲ್ಲಿ ತುಂಬಾ ಸಬ್ಸಿಡಿ ತರ ಇದು ಇದಾಗ್ತಾ ಇದೆ. ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಒಳ್ಳೇದಾಗ್ಲಿ. ಹೋಲ್ಸೇಲ್ ಬಾಸ್ಕೆಟ್ ಸರ್, ನಿಮಗೂ ಒಳ್ಳೇದಾಗ್ಲಿ ಸರ್. ತುಂಬಾ ಇದು ಮುಂದುವರಿತಾ ಹೋಗ್ಲಿ, ನಿಮ್ಗೆ ಎಲ್ಲರ ಬೆಂಬಲ ಸಿಗ್ಲಿ. ಯಾಕಂದ್ರೆ ಇದು ಜನ ಬೆಂಬಲ ಇದ್ರೇನೆ ಇದು ಮುಂದುವರಿಯೋದು. ಹಾಗಾಗಿ ನಿಮಗೆ ಎಲ್ಲರ ಬೆಂಬಲ ಸಿಕ್ಕಿ ಇದು ಹಾಗೆ ಮುಂದುವರಿತಾ ಹೋಗ್ಲಿ. ಗಾಡ್ ಬ್ಲೆಸ್, ಗುಡ್ ಲಕ್. ಸರ್ ಮಾಡ್ತಾನೆ ಇರ್ತಾರೆ ಪ್ರಯತ್ನ. ಈ ಸಲ ಶ್ರೀ ಮೂಕಾಂಬಿಕಾ ರೇಷನ್ ಕಿಟ್, ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಅದರ ಇನ್ನೊಂದು ಮುಖ ಅಂತ ಅನ್ಸುತ್ತೆ. ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ನನಗೆ ಈ ಎಣ್ಣೆ ನೋಡಿ ಅನಿಸ್ತಾ ಇರೋದು, ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್, ಅದನ್ನ ಇಲ್ಲೇ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಅವ್ರ ಜೊತೆ ನೀವು ಕೋಕ್ ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಮನೆಗೆ ನಾನು ಗಾಣದ ಎಣ್ಣೆನೇ ತರಿಸೋದು, ಹಂಗಾಗಿ ಹೇಳಿದೆ. ಖಂಡಿತ ಬಿಡ ಆಯ್ತಾ? ಭಾಳ ಒಳ್ಳೆಯ ವಿಚಾರ. ಮತ್ತು IFMA ಬಗ್ಗೆ ಇನ್ನೂ ದೀರ್ಘವಾಗಿ ನನಗೇನು ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ಚಿತ್ರರಂಗದ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಬಹಳ ಮುಖ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಮತ್ತು ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ. ಅದರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಾವಿಸ್ತೇನೆ. ಸೊ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ. ಶುಭವಾಗಲಿ, ಹಾರೈಸ್ತೀನಿ.
ರಾಷ್ಟ್ರೀಯ ವಾಹನ ಚಾಲಕರ ಒಕ್ಕೂಟ ಅಂತ ಸುಮಾರು 23 ವರ್ಷದಿಂದ ನಾನು ಅದು ಕೂಡ ಅಧ್ಯಕ್ಷ ಆಗಿದ್ದೀನಿ. ದಿಲೀಪ್ ಅವರು ನನ್ನ ಸ್ನೇಹಿತ ಮೊನ್ನೆ ಶಾಪಿಗೆ ಕರೆದಾಗ ಬಂದು ನೋಡಿದೆ, ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾಗಿ ನಾನು ಕೇಳ್ಕೊಟ್ಟಾಗ 3,299 ರೂಪಾಯಿ ಒಂದು ಕಿಟ್ ಇದೆ. ನಿಮಗೆ ಬಲ್ಕ್ ಅಂತ ತಗೊಂಡಾದ್ರೆ ಒಂದು 200 ರೂಪಾಯಿ ಸಿಗುತ್ತೆ ಅಂದಾಗ ನಮ್ಮ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಕ್ವಾಲಿಟಿ ಐಟಮ್ನ ಚೆಕ್ ಮಾಡಿದೆ. ನಿಜವಾಗ್ಲೂ ಕಡ್ಲೆ ಬೀಜ ಇರ್ಬೋದು, ಕೆಲವು ಆಯಿಲ್ ಮತ್ತು ಅಕ್ಕಿಗಳು ತೋರಿಸೋದು ನಿಜವಾಗ್ಲೂ ಮನೆಗೆ ತಗೊಂಡು ಟೇಸ್ಟ್ ಮಾಡಿದಾಗ ಒಪ್ಕೊಂಡು ಒಂದು 4-5 ಮನೆ ಚಾಲಕರ ಮನೆಗೂ ಕೂಡ ಖುಷಿಯಾಗಿ ಒಪ್ಕೊಂಡಿದ್ದಾರೆ. ನಾವು ಕೂಡ ಇವ್ರ ಜೊತೆ ಸಂಸ್ಥೆ ಜೊತೆ ಟೈಅಪ್ ಆಗಿದ್ದೀವಿ. ಅಂದರೆ ಏನು ನಿಗದಿತ ಬೆಲೆ ಇದೆ ಅದಕ್ಕೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಇಂಥ ಒಂದು ಬೆಂಗಳೂರಿಗೆ ಬೇಕಾಯಿತು. ನಾನು ಹೇಳಿದೆ, ನೋಡಪ್ಪ ಬೆಂಗಳೂರಿನ ಎಲ್ಲ ಕಡೆ ಡ್ರೈವರ್ಗಳು ನನ್ನಲ್ಲೇ 1,37,000 ಜನ ಸದಸ್ಯರಿದೆ, ಹೆಂಗೆ ಡೆಲಿವರಿ ಕೊಡ್ತೀರಾ ಅಂದಾಗ, ಇಲ್ಲ ನಾನು ಡೋರ್ ಡೆಲಿವರಿ ಇದೆ, ಮನೆ ಬಾಗಿಲಿಗೆ ಮೇಲ್ಗಡೆ ಆಫೀಸೆಲ್ಲ ತೋರಿಸಿದ್ರು ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ, ಡೋರ್ ಡೆಲಿವರಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ.